ಕನ್ನಡ ನುಡಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಆಂಜನೇಯ ಸ್ವಾಮಿ ಅಂತ ಹೇಳಿದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಆಂಜನೇಯ ಸ್ವಾಮಿಯನ್ನು ನಂಬಿದವರನ್ನು ಯಾವತ್ತೂ ಕೈ ಬಿಡದ ತಂದೆ ಎಂದು ಹೇಳಿದರೆ ತಪ್ಪಾಗಲಾರದು. ಆಂಜನೇಯ ಸ್ವಾಮಿಯನ್ನು ನಾವು ಮಂಗಳವಾರದ ದಿನದಂದು ಹಾಗೂ ಶನಿವಾರದ ದಿನದಂದು ಪೂಜಿಸುತ್ತೇವೆ. ಈ ದಿನಗಳಲ್ಲಿ ಆಂಜನೇಯ ಸ್ವಾಮಿಯನ್ನು ನಾವು ಪೂಜಿಸುವುದರಿಂದ ನಮ್ಮೆಲ್ಲ ಭಯ, ರೋಗ, ಗ್ರಹದೋಷ, ಸಮಸ್ಯೆ, ದುಃಖಗಳು ಎಲ್ಲವೂ ಪರಿಹಾರವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಪ್ರತಿಯೊಂದು ದೇವರನ್ನು ಪೂಜಿಸುವುದಕ್ಕೂ ಅದರದ್ದೇ ಆದ ನಿಯಮಗಳಿವೆ. ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದಕ್ಕೂ ಅದರದ್ದೇ ಆದ ನಿಯಮಗಳು, ವಿಧಾನಗಳಿವೆ. ಯಾವ ಸಮಯದಲ್ಲಿ ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸಬಾರದು ಅಂತ ಕೆಲವು ಜನಗಳಿಗೆ ತಿಳಿದೇ ಇರೋದಿಲ್ಲ. ಯಾವಾಗ ಪೂಜಿಸಬಾರದು ಅಂತ ಹೇಳಿದರೆ, ಕೆಲವರು ಮುಂಜಾನೆಯ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ಮುಸ್ಸಂಜೆ ಸಮಯದಲ್ಲಿ ಹಾಗೂ ರಾತ್ರಿ ಸಮಯದಲ್ಲಿ ಪೂಜಿಸುತ್ತಾರೆ. ಇದನ್ನು ಮಾಡುವುದು ತಪ್ಪು. ಆಂಜನೇಯ ಸ್ವಾಮಿಯನ್ನು ನಾವು ಯಾವುದೇ ಸಮಯದಲ್ಲಿ ಪೂಜಿಸಿದರೂ ಮಧ್ಯಾಹ್ನದ ಸಮಯದಲ್ಲಿ ಪೂಜಿಸಬಾರದು. ಮಧ್ಯಾಹ್ನದ ಸಮಯದಲ್ಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು ಶುಭವಲ್ಲ ಎಂದು ಹೇಳಲಾಗಿದೆ. ಹಾಗಾದರೆ ಆಂಜನೇಯ ಸ್ವಾಮಿಯನ್ನು ಯಾವ ಸಮಯದಲ್ಲಿ ಪೂಜಿಸಬೇಕು ಅಂತ ನೋಡೋದಾದರೆ, ದೇವರ ಅಥವಾ ದೇವತೆಗಳ ಪೂಜೆಯನ್ನು ಮಾಡುವುದಕ್ಕೆ ಬ್ರಹ್ಮ ಮುಹೂರ್ತದ ಸಮಯವನ್ನು ಅತ್ಯಂತ ಪ್ರಶಸ್ತವಾದ ಸಮಯವೆಂದು ಪರಿಗಣಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಮುಂಜಾನೆಯ 3:30ರಿಂದ 5:30ರವರೆಗಿನ ಸಮಯವನ್ನು ಬ್ರಹ್ಮ ಮುಹೂರ್ತವೆಂದು ಹೇಳಲಾಗುತ್ತದೆ. ಈ ಬ್ರಹ್ಮ ಮುಹೂರ್ತದಲ್ಲಿ ಯಾವುದೇ ಶುಭ ಕೆಲಸಗಳನ್ನು ಮಾಡಿದರೂ ಅದು ನಮಗೆ ಶುಭ ಫಲವನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದಕ್ಕೂ ಬ್ರಹ್ಮ ಮುಹೂರ್ತ ಅತ್ಯುತ್ತಮವಾದ ಸಮಯವಾಗಿದೆ. ಒಂದು ವೇಳೆ ಬ್ರಹ್ಮ ಮುಹೂರ್ತದಲ್ಲಿ ಸಾಧ್ಯವಾಗದೇ ಇದ್ದರೆ ಸೂರ್ಯಾಸ್ತದ ನಂತರ ಹಾಗೂ ಮಧ್ಯಾಹ್ನಕ್ಕೂ ಮುನ್ನ ಪೂಜಿಸಬಹುದು. ಆದರೆ ಮಧ್ಯಾಹ್ನದ ನಂತರ ಪೂಜಿಸಬಾರದು. ಸಂಧ್ಯಾಕಾಲ ಪೂಜಿಸಬಹುದೇ ಅಂತ ನೀವು ಕೇಳಿದರೆ, ಪ್ರದೋಷ ಕಾಲಕ್ಕೆ ಅಂದರೆ ದಿನದಲ್ಲಿ ಸಿಗುವ ಸಂಧ್ಯಾ ಮುಹೂರ್ತಕ್ಕೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಮಹತ್ವವಿದೆ. ಸಂಧ್ಯಾಕಾಲವನ್ನು ಪ್ರದೋಷ ಕಾಲವೆಂದು ಕರೆಯಲಾಗುತ್ತದೆ. ಇದು ಸೂರ್ಯಾಸ್ತದ ಸಮಯವಾಗಿದೆ. ಇದನ್ನು ಹಲವೆಡೆ ಗೋಧೂಳಿ ಸಮಯವೆಂದು ಹೇಳುತ್ತಾರೆ. ಈ ಸಮಯದಲ್ಲಿ ದೇವರಿಗೆ ಪೂಜೆ, ಆರತಿಯನ್ನು ಮಾಡುವುದು, ಭಜನೆ, ಮಂತ್ರಗಳನ್ನು ಹೇಳುವುದು ವಿಶೇಷವಾಗಿರುತ್ತದೆ. ಇಂಥ ಸಂದರ್ಭದಲ್ಲಿ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಅಥವಾ ಪ್ರದೋಷ ಕಾಲದಲ್ಲಿ ನೀವು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು, ಮಂತ್ರವನ್ನು ಪಠಿಸುವುದು, ಭಜನೆ ಮಾಡುವುದು ತುಂಬಾನೇ ಒಳ್ಳೆಯದು. ಆಂಜನೇಯ ಸ್ವಾಮಿಯನ್ನು ಪೂಜಿಸಲು ಇದೇ ದಿನ ಅದೇ ದಿನ ಎಂದೇನಿಲ್ಲ. ನೀವು ಪ್ರತಿನಿತ್ಯವೂ ಆಂಜನೇಯ ಸ್ವಾಮಿಯನ್ನು ಪೂಜಿಸಬಹುದು. ಆದ್ದರಿಂದ ಪ್ರಯೋಜನವೇ ಇದೆ ಹೊರತು ಸಮಸ್ಯೆಗಳಿಲ್ಲ. ಆದರೆ ಆಂಜನೇಯ ಸ್ವಾಮಿಯು ಮಂಗಳವಾರದ ದಿನದಂದು ಜನಿಸಿದ್ದರಿಂದ ಈ ದಿನವನ್ನು ಆಂಜನೇಯ ಸ್ವಾಮಿಯ ದಿನವೆಂದು ಪರಿಗಣಿಸಲಾಗುತ್ತದೆ. ವಾರದ ಯಾವುದೇ ದಿನ ನಿಮಗೆ ಆಂಜನೇಯ ಸ್ವಾಮಿಯನ್ನು ಪೂಜಿಸಲು ಸಾಧ್ಯವಾಗದೇ ಇದ್ದರೆ ಅಥವಾ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕೆಂದುಕೊಂಡಿದ್ದರೆ ಮಂಗಳವಾರದ ದಿನವನ್ನು ಆಯ್ದುಕೊಳ್ಳಬಹುದಾಗಿದೆ. ಮಂಗಳವಾರವನ್ನು ಹೊರತುಪಡಿಸಿ ಶನಿವಾರದ ದಿನದಂದು, ಪೂರ್ಣಿಮಾ ದಿನದಂದು ಅಥವಾ ಅಮಾವಾಸ್ಯೆಯ ದಿನದಂದು ಪೂಜಿಸಬಹುದು. ಹಾಗೆಯೇ ಆಂಜನೇಯ ಸ್ವಾಮಿಯನ್ನು ಹೇಗೆ ಪೂಜಿಸಬೇಕು ಅಂತ ಹೇಳಿದರೆ, ಆಂಜನೇಯ ಸ್ವಾಮಿಯು ಶುದ್ಧತೆಯನ್ನು ಇಷ್ಟಪಡುತ್ತಾನೆ. ಹಾಗಾಗಿ ಸ್ನಾನ ಮಾಡಿದ ನಂತರ ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು. ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು. ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಂಡು ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು. ಈ ದಿನ ಆಂಜನೇಯ ಸ್ವಾಮಿಯನ್ನು ಕೆಂಪು ಅಥವಾ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜಿಸಿದರೆ ತುಂಬಾನೇ ಒಳ್ಳೆಯದು. ಹಾಗೆಯೇ ಹನುಮಂತನಿಗೆ ಜಲಾಭಿಷೇಕ ಮಾಡಬೇಕು. ಆಂಜನೇಯ ಸ್ವಾಮಿಗೆ ಕೆಂಪು ಬಣ್ಣದ ಹೂಗಳನ್ನು, ಸಿಂಧೂರವನ್ನು, ಮಲ್ಲಿಗೆ ಎಣ್ಣೆಯನ್ನು, ಕಡಲೆಕಾಯಿ, ಬೆಲ್ಲ, ತೆಂಗಿನಕಾಯಿ, ಲಡ್ಡು,
ಧೂಪ ದೀಪ ಹಣ್ಣು ಇತ್ಯಾದಿಗಳನ್ನು ಅರ್ಪಿಸಿ ಪೂಜಿಸಬೇಕು. ಹಾಗೆಯೇ ಆಂಜನೇಯ ಸ್ವಾಮಿಗೆ ತುಪ್ಪದ ದೀಪವನ್ನು ಹಚ್ಚಿಡಬೇಕು. ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ಹನುಮಾನ್ ಚಾಲೀಸ್, ಬಜರಂಗ ಬಾಣ, ಹನುಮಷ್ಟಕರಂ, ಸುಂದರಕಾಂಡವನ್ನು ಪಠಿಸಬೇಕು. ಇವುಗಳಲ್ಲಿ ಒಂದನ್ನು ಪಠಿಸಿ ಆಂಜನೇಯ ಸ್ವಾಮಿಗೆ ನೈವೇದ್ಯವನ್ನು ಅರ್ಪಿಸಿ ಆರತಿಯನ್ನು ಮಾಡಬೇಕು. ಹೀಗೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡುವುದರಿಂದ ಮತ್ತು ನಾವು ಹನುಮಾನ್ ಚಾಲೀಸು, ಬಜರಂಗ ಬಾಣ, ಹನುಮಷ್ಟಕಂ, ಸುಂದರಕಾಂಡವನ್ನು ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಆಗು ಹೋಗುವಂಥ ಸಮಸ್ಯೆಗಳು ಎಲ್ಲವೂ ದೂರ ಆಗುತ್ತವೆ. ಅಡೆತಡೆಗಳಿಲ್ಲದೆ ಎಲ್ಲ ಕೆಲಸಗಳು ಮುಂದುವರಿಯುತ್ತವೆ. ಹಾಗೆ ನಾವು ಅಂದುಕೊಂಡ ಸಕಲ ಕೋರಿಕೆಗಳು ಸಹ ಈಡೇರುತ್ತವೆ. ಇಷ್ಟಾರ್ಥಗಳೆಲ್ಲವೂ ಪೂರ್ಣ ಆಗುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.